ನಮಸ್ಕಾರ ಸ್ನೇಹಿತರೆ ನೋಡಿ NWKRTCದು ಇನ್ನೊಂದು ಅಪ್ಡೇಟ್ ಬಂದಿದೆ. ಏನಪ್ಪ ಅಂತಂದರೆ ಸುಮಾರು ಜನಕ್ಕೆ ಆಲ್ರೆಡಿ ಮೆಸೇಜ್ಗಳು ಕೂಡ ಬಂದಿದ್ವು ಮತ್ತು ಕರೆಪತ್ರಗಳು ಕೂಡ ಡೌನ್ಲೋಡ್ ಆಗಿದ್ವು ಆಯಾ ಡೇಟ್ಗೆ. ಅಂದರೆ ಯಾರು HK ನವರು ಏನಿದಾರಲ್ಲ ಹುಮ್ನಾಬಾದಲ್ಲಿ, ಅವ್ರಿಗೆ ಸುಮಾರು ಜನಕ್ಕೆ ಮೆಸೇಜ್ ಆಲ್ಮೋಸ್ಟ್ ಎಲ್ಲರಿಗೂ ಬಂದಿದೆ. HK ನವರು ಯಾರ್ಯಾರಿದ್ದಾರೆ ಆ ಭಾಗದವರು ಅವ್ರಿಗೆ ಆಲ್ಮೋಸ್ಟು ಹುಮ್ನಾಬಾದ್ ಟ್ರ್ಯಾಕ್ ಡೇಟ್ ಸಮೇತ ಮೆಸೇಜ್ಗಳು ಬಂದಿತ್ತು. ಬಟ್ ಬಂದಾದಮೇಲೆ ಕರೆಪತ್ರನೂ ಕೂಡ ಡೌನ್ಲೋಡ್ ಮಾಡ್ಕೊಂಡಿದ್ರು. ಅಭ್ಯರ್ಥಿಗಳು ಟ್ರ್ಯಾಕಿಗೆ ಹೋಗೋಕ್ಕೆ ಬೇರೆ ಬೇರೆ ಊರುಗಳಿಂದ ಟ್ರೈನ್ ಟಿಕೆಟು, ಬಸ್ ಟಿಕೆಟ್ಗಳೆಲ್ಲ ರಿಸರ್ವೇಷನು ಕೂಡ ಮಾಡ್ಕೊಂಡಿದ್ರು, ನಮ್ಮದು ಈ ಡೇಟಿಗೆ ಟ್ರ್ಯಾಕ್ ಇದೆ ಅಂತ. ಬಟ್ ಏನಂದರೆ ಒಂದು ಸಣ್ಣ ಬದಲಾವಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ NWKRTCನವರು. ಮತ್ತೆ ಎಲ್ಲರಿಗೂ ರಿಟರ್ನ್ ಮೆಸೇಜ್ಗಳು ಬಂದಿದೆ. ಮತ್ತೆ ಕರೆಪತ್ರ ಡೌನ್ಲೋಡ್ ಮಾಡ್ಕೊಂಡಾಗ ಅಲ್ಲಿ ನಿಮಗೆ ಮತ್ತೆ ಇನ್ನೊಂದು ಬೇರೆ ಡೇಟಿಗೆ ಬರಬೇಕು ಅಂತ ಕರೆಪತ್ರನೂ ಕೂಡ ಡೌನ್ಲೋಡ್ ಆಗಿದೆ, ಮೆಸೇಜು ಕೂಡ ಅದೇ ಥರ ಬಂದಿದೆ. ಇನ್ನೊಂದು ಸತಿ ನೀವು ಬದಲಾವಣೆ ಆಗಿರೋದ್ರಿಂದ ಹುಮ್ನಾಬಾದ್ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಕೆಲವೊಂದು ಬದಲಾವಣೆಗಳಾಗಿರೋದ್ರಿಂದ ನೀವು ಮತ್ತೆ ಕರೆಪತ್ರನ ಡೌನ್ಲೋಡ್ ಮಾಡಿಕೊಂಡು ನೀವು ಬೇರೆ ಡೇಟ್ಗೆ ಬರಬೇಕು ಅಂತ ಎಲ್ಲರಿಗೂ ಮೆಸೇಜ್ಗಳು ಕೂಡ ಬಂದಿದೆ. ಹಾಗೆ ಕೆಲವೊಬ್ಬರು ಅಭ್ಯರ್ಥಿಗಳು ಅದನ್ನು ಕರೆಪತ್ರ ಡೌನ್ಲೋಡು ಕೂಡ ಮಾಡ್ಕೊಂಡಿದ್ದಾರೆ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಡೇಟು ಕೂಡ ಚೇಂಜ್ ಆಗಿದೆ. ಈಗ ನಮ್ಮ ಒಬ್ಬ ಸ್ನೇಹಿತರಿಗೆ 1ನೇ ತಾರೀಕಿತ್ತು. 1ನೇ ತಾರೀಕು ಇದ್ದಿರೋದನ್ನು ಕರೆಪತ್ರ ಡೌನ್ಲೋಡ್ ಮಾಡ್ಕೊಂಡಾಗ 4ನೇ ತಾರೀಕು ಬಂದಿದೆ. ಅಂದರೆ 3 ದಿವಸ ಪೋಸ್ಟ್ಪೋಂಡ್ ಆಗಿದೆ. ಓಕೆನಾ? ಇದು ಯಾಕೆ ಅನ್ನೋದನ್ನು ನಾನು ಕೂಡ ಅಧಿಕಾರಿಗಳಿಗೆ ವಿಚಾರಿಸಿದ್ದೆ, ಒಡೆಯರ್ ಸರ್ಗೂ ಕೂಡ ಫೋನ್ ಮಾಡಿದೆ, ಸರ್ ಯಾಕೆ ಈ ಥರ ಆಗಿದೆ ಅಂತ. ಅವ್ರು ಹೇಳ್ತಾ ಇರೋದು ಹುಮ್ನಾಬಾದ್ ಟ್ರ್ಯಾಕಲ್ಲಿ ಒಂದು ದಿನಕ್ಕೆ 140 ಜನ ಅಭ್ಯರ್ಥಿಗಳಿಗೆ ತಗೋತಾ ಇದ್ದಾರಂತೆ ಹುಮ್ನಾಬಾದ್ ಟ್ರ್ಯಾಕಲ್ಲಿ. ಅದು ಹೆವಿ ಆಗ್ತಾ ಇದೆ. 140 ಜನಕ್ಕೆ ತಗೋತಾ ಇರೋದ್ರಿಂದ ಕತ್ತಲಾಗ್ತಾ ಇದೆ. ರಾತ್ರಿ ಬೇಗ ಆಗ್ತಾ ಇರೋದ್ರಿಂದ ಅದು ಕತ್ತಲಾಗಿರೋದ್ರಿಂದ ಅಭ್ಯರ್ಥಿಗಳಿಗೆ ಹೊಡಿಯೋಕ್ಕೆ ತುಂಬ ಕಷ್ಟ ಆಗ್ತಿದೆ. ಹಾಗಾಗಿ ನಾವು ಅದನ್ನು 100 ಜನಕ್ಕೆ ಲಿಮಿಟ್ ಮಾಡ್ಕೊಂಡಿದ್ದೀವಿ. 100 ಜನರ ಮೇಲೆ ಯಾರಿದಾರಲ್ಲ ಅವ್ರಿಗೆ ಒಂದು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊತ ಹೋಗಿದ್ವಿ. ಹಾಗಾಗಿ ಕೆಲವೊಬ್ಬರದು ಪೋಸ್ಟ್ಪೋಂಡ್ ಆಗಿಲ್ಲ, ಏನು ಡೇಟ್ ಇದೆ ಅದೇ ಡೇಟ್ಗೆ ಬಂದಿದೆ. 100 ಜನರ ಮೇಲೆ ಯಾರು ಇರ್ತಾರಲ್ವ ಸೀರಿಯಲ್ ನಂಬರಲ್ಲಿ ಅವ್ರುಗಳು ಮಾಡ್ಕೊಂಡ್ರು PDF ಅಲ್ಲಿ. ಯಾಕಂದರೆ ಅವರಂತೂ PDF KSRTC ಥರ ಬಿಡ್ತಾ ಇಲ್ಲ. ಬಟ್ ಅವ್ರ ಹತ್ರ ಒಂದು PDF ಮಾಡ್ಕೊಂಡಿರ್ತಾರೆ ಅವರು ಕೂಡ. 140 ಜನ ಅಂದರೆ 100 ಜನ ಆಗಿದ್ಮೇಲೆ ಇನ್ನು ಕೆಳಗಡೆ ಯಾರ್ಯಾರು ಅಭ್ಯರ್ಥಿಗಳಿದ್ದಾರೆ ಅವ್ರಿಗೆಲ್ಲ ಸ್ವಲ್ಪ ಪೋಸ್ಟ್ಪೋನ್ ಮಾಡಿ ಅಂತ. ಆ ಒಂದು ಕೆಲವೊಂದು ಅಭ್ಯರ್ಥಿಗಳಿಗೆ ಮಾತ್ರ ಆ ಥರ ಪೋಸ್ಟ್ಪೋಂಡ್ ಆಗಿರೋ ಮೆಸೇಜ್ಗಳು ಬಂದಿದೆ. ಮತ್ತು ಕರೆಪತ್ರಗಳಲ್ಲೂ ಕೂಡ ಪೋಸ್ಟ್ಪೋಂಡ್ ಆಗಿರೋ ಡೇಟು ಕೂಡ ಅಪ್ಡೇಟ್ ಆಗಿದೆ. ಓಕೆನಾ? ಇದು ಸ್ನೇಹಿತರೆ ಸಮಸ್ಯೆ ಆಗ್ತಾ ಇರೋದು. 140 ಜನಕ್ಕೆ ತಗೋತಾ ಇರೋದ್ರಿಂದ ಹುಮ್ನಾಬಾದ್ ಟ್ರ್ಯಾಕಲ್ಲಿ ತುಂಬ ಕಷ್ಟ ಆಗ್ತಿದೆ ಅಂತೆ. ಹಾಗಾಗಿ ಅದನ್ನು 100 ಪರ್ ಡೇ 100 ಜನಕ್ಕೆ ಲಿಮಿಟ್ ಮಾಡ್ಕೊಂಡಿದ್ದಾರೆ. ಆ 100 ಜನಕ್ಕೆ ಲಿಮಿಟ್ ಮಾಡ್ಕೊಂಡಿರೋದ್ರಿಂದ ಮತ್ತೆ ಇನ್ನು ಕೆಲವರಿಗೆ ಡೇಟ್ಗಳು ಪೋಸ್ಟ್ಪೋಂಡ್ ಆಗಿದೆ. ನೋಡಿ ಸ್ನೇಹಿತರೆ, ನಿಮ್ಗೆ ಏನಾದರೂ ಈ ಮೆಸೇಜ್ ಬಂದಿದ್ದರೆ ಡೇಟ್ ಪೋಸ್ಟ್ಪೋಂಡ್ ಆಗಿರೋದು, ಒಂದು ಸತಿ ನೀವು ಮತ್ತೆ ಕರೆಪತ್ರನ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಯಾವ ಡೇಟಿಗೆ ಅನೌನ್ಸ್ ಆಗಿರುತ್ತೆ ಮತ್ತೆ ಟ್ರ್ಯಾಕು, ಯಾವ ಡೇಟಿಗೆ ಅಲರ್ಟ್ ಆಗಿರುತ್ತೆ ಆ ಡೇಟಿಗೆ ನೀವು ಟ್ರ್ಯಾಕಿಗೆ ಹೋಗಬೇಕಾಗತ್ತೆ. ನನಗೆ ಗೊತ್ತು ಸುಮಾರು ಜನ ಆಲ್ರೆಡಿ ಟ್ರೈನ್ ಟಿಕೆಟು, ಬಸ್ ಟಿಕೆಟ್ಗಳೆಲ್ಲ ಮಾಡ್ಕೊಂಡಿದ್ದಾರೆ ರಿಸರ್ವೇಷನ್ನು. ಯಾಕಂದರೆ ಇವರು ಆಲ್ರೆಡಿ 1 ತಿಂಗಳು 1.5 ತಿಂಗಳು ಮುಂಚೆನೇ ಎಲ್ಲರಿಗೂ ಮೆಸೇಜು ಕಳಿಸಿದ್ರು, ಕರೆಪತ್ರನೂ ಡೌನ್ಲೋಡ್ ಆಯಿತು. ಹಾಗಾಗಿ ಅಡ್ವಾನ್ಸ್ ಆಗಿ ಟ್ರ್ಯಾಕ್ಗೆ ಹೋಗೋರು ಕೆಲವೊಬ್ಬರು ಟಿಕೆಟ್ಗಳೆಲ್ಲ ಮಾಡ್ಕೊಂಡಿರ್ತೀರ. ಹಾಗಾಗಿ ನೋಡಿ, ನೀವು ಮತ್ತೇನಾದರೂ ಆ ಥರ ಏನೋ ಟಿಕೆಟ್ಗಳೇನಾದರೂ ಮಾಡ್ಕೊಂಡಿದ್ರೆ ಇಮಿಡಿಯೇಟಾಗಿ ಕ್ಯಾನ್ಸಲ್ ಮಾಡಿಕೊಂಡು ಮತ್ತೆ ನಿಮಗೆ ಕರೆಪತ್ರನ ಡೌನ್ಲೋಡ್ ಮಾಡಿಕೊಂಡು ಯಾವ ಡೇಟಿಗೆ ಕೊಟ್ಟಿರ್ತಾರೆ ಆ ಡೇಟಿಗೆ ಹೋದರೆ ಉತ್ತಮ. ಯಾಕಂದರೆ ಇನ್ನೂ ಕೆಲವೊಬ್ರು ನೋಡ್ಕೊಂಡೇ ಇರಲ್ಲ, ಇಲ್ಲ ನಮ್ಮದು ಈ ಡೇಟಿಗೆ ಇದೆ ಬಿಡು ಅಂತ ಸುಮ್ಮನೆ ಆಗಿರ್ತಾರೆ. ಆ ಥರ ನಿಮ್ಮ ಸ್ನೇಹಿತರುಗಳು ಕೂಡ ಯಾರಾದರೂ ಇದ್ದರೆ ಅವ್ರಿಗೂ ಕೂಡ ಒಂದು ಸತಿ ಇನ್ಫಾರ್ಮ್ ಮಾಡೋಕ್ಕೆ ಹೇಳಿ. ಎಲ್ಲರೂ ಕೂಡ ಆಲ್ರೆಡಿ ಏನು ಹುಮ್ನಾಬಾದ್ ಟ್ರ್ಯಾಕಿಗೋಸ್ಕರ ಕಾಯ್ತಾ ಇದ್ದಾರೆ ಮುಂದಿನ ಅಭ್ಯರ್ಥಿಗಳು ಎಲ್ಲರೂ ಕೂಡ ಯಾರ್ಯಾರಿಗೆ ಮೆಸೇಜ್ ಬಂದಿದೆ, ಕೆಲವೊಬ್ಬರಿಗೆ ಮೆಸೇಜ್ಗಳು ಬಂದಿರಲ್ಲ. ಹಾಗಾಗಿ ಎಲ್ಲರೂ ಕೂಡ ವೆಬ್ಸೈಟ್ಗೆ ಹೋಗಿ ಇನ್ನೊಂದು ಸತಿ ನಿಮ್ಮ ಅಪ್ಲಿಕೇಶನ್ ನಂಬರು, ಡೇಟ್ ಆಫ್ ಬರ್ತ್ ಹಾಕ್ಕೊಂಡು ಮತ್ತೆ ಏನಾದರೂ ನಿಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆನಲ್ಲಿ ಏನಾದರೂ ಡೇಟ್ ಏನಾದರೂ ಪೋಸ್ಟ್ಪೋಂಡ್ ಆಗಿದೆ ಎಲ್ಲರೂ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಹೇಳೋಕ್ಕಾಗಲ್ಲ, ಕೆಲವೊಬ್ರಿಗೆ ಮೆಸೇಜ್ಗಳು ಬಂದಿರುತ್ತೆ, ಇನ್ನು ಕೆಲವೊಬ್ರಿಗೆ ಮೆಸೇಜ್ಗಳು ಬಂದಿರಲ್ಲ. ಹಾಗಾಗಿ ಎಲ್ಲರೂ ಒಂದು ಸತಿ ವೆಬ್ಸೈಟ್ಗೆ ಹೋಗಿ ನಿಮ್ಮ ಕರೆಪತ್ರನ ಇನ್ನೊಂದು ಸತಿ ರೀಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ಮುಂಚೆ ಏನು ಡೇಟ್ ಇತ್ತು ಅದೇ ಡೇಟಿಗೆ ಇದೆಯಾ ಅಥವಾ ಏನಾದರೂ ಪೋಸ್ಟ್ಪೋಂಡ್ ಆಗಿದೆಯಾ ಅಂತ. ಆಲ್ಮೋಸ್ಟ್ ಎಲ್ಲರಿಗೂ ಏನು ಪೋಸ್ಟ್ಪೋಂಡ್ ಆಗಿಲ್ಲ, ಒಂದು ಸ್ವಲ್ಪ ಜನಕ್ಕೆ ಮಾತ್ರ, ಏನು ಹೆಚ್ಚುವರಿ 40 ಜನ ಇದ್ದಾರಲ್ಲ 40% ಜನಕ್ಕೆ ಮಾತ್ರ ಇದು ಪೋಸ್ಟ್ಪೋಂಡ್ ಆಗಿದೆ. ಇನ್ನು ಮಿಕ್ಕಿದವರಿಗೆಲ್ಲ ಏನು ಡೇಟ್ ಇರುತ್ತೆ ಅದೇ ಡೇಟೇ ಇರುತ್ತೆ. ಹಾಗಾಗಿ ಎಲ್ಲರೂ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಯಾರ್ದು ಪೋಸ್ಟ್ಪೋಂಡ್ ಆಗಿದೆ ಯಾರ್ದು ಅದೇ ಡೇಟಿಗಿದೆ ಅಂತ ಗೊತ್ತಿಲ್ವಲ್ಲ. ಹಾಗಾಗಿ ವೆಬ್ಸೈಟ್ಗೆ ಹೋಗ್ಬಿಟ್ಟು ಇನ್ನೊಂದು ಸತಿ ನೀವು ಪಕ್ಕಾ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ? ನೋಡಿ, ಇದು NWKRTCದ ಅಪ್ಡೇಟು. ಇದಾದ ನಂತರ ಸ್ನೇಹಿತರೆ ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಕ್ಯಾಟಗರಿ ವೈಸು. ಈಗ ಆಲ್ರೆಡಿ ನಾನು ಕಟ್ ಆಫ್ ಬಗ್ಗೆ ಮಾಡಿದ್ದೀನಿ. ಓಕೆನಾ? ಕಟ್ ಆಫ್ ವಿಡಿಯೋನ ಸುಮಾರು ಜನ ನೋಡಿದ್ದೀರಾ, ಸುಮಾರು ಜನ ಸಪೋರ್ಟು ಕೂಡ ಮಾಡಿದ್ದೀರಾ. ಓಕೆನಾ? ಅದ್ರ ಜೊತೆಗೆ ಕ್ಯಾಟಗರಿ ವೈಸು ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ಕ್ಯಾಟಗರಿ ಕಟ್ ಆಫ್ ಬಗ್ಗೆ ನಾನು ಹೇಳ್ತಲ್ಲ. ಕ್ಯಾಟಗರಿ ಅದು ಯಾವ್ಯಾವ ಥರ ನಾನು ಇನ್ನೂ ಸ್ವಲ್ಪ ಮಾಹಿತಿಗಳು ಕೂಡ ಕಲೆ ಹಾಕ್ತಾ ಇದ್ದೀನಿ. ಕಲೆ ಹಾಕಿ ಕೆಲವೊಬ್ಬರು ಮೈಂಡಲ್ಲಿ ಕೆಲವೊಂದು ಡೌಟ್ಗಳಿದೆ.
ಓಕೆನಾ. ಸೊ ಆ ಡೌಟನ್ನು ನಾನು ಬಗೆಹರಿಸುವಂಥ ಪ್ರಯತ್ನನ ಮಾಡ್ತೀನಿ. ನಾನು ಕೆಲವೊಂದು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದೀನಿ. ಸೊ ಆ ಮಾಹಿತಿನೆಲ್ಲ ಕಲೆ ಹಾಕಿ ಇನ್ನೊಂದು ಕ್ಯಾಟಗರಿ ವಿಡಿಯೋ ಸಪ್ರೇಟಾಗಿ ಬರುತ್ತೆ ಸ್ನೇಹಿತರೆ. ಆದಷ್ಟು ಬೇಗನೆ ತರುವಂಥ ಪ್ರಯತ್ನ ಮಾಡ್ತೀನಿ. ಸೊ ಹಾಗಾಗಿ ಆ ವಿಡಿಯೋನು ಕೂಡ ನೋಡಿ ಸ್ನೇಹಿತರೆ. ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಿದ್ರೆ, ಸೊ ಖಂಡಿತವಾಗ್ಲೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನೀವೇನಾದರೂ ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಫೇಸ್ಬುಕ್ ಪೇಜು ಕೂಡ ಫಾಲೋ ಮಾಡ್ಕೊಳ್ಳಿ. ಅದರ ಲಿಂಕು ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಹಾಗೆ ನಿಮ್ಮ ಸ್ನೇಹಿತರಿಗೆ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಅವ್ರಿಗೂ ಕೂಡ ಈ ಮಾಹಿತಿಗಳನ್ನ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ವಿಡಿಯೋಗಳನ್ನ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಅಂತ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋನ ಕೊನೆವರೆಗೂ ನೋಡಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.